ಪ್ರಧಾನಿ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಸಿಎಂ. ಅವಕಾಶ ಬೇಕು, ಸಮಯಾವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಓಕೆ ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿದ್ರೆ ಅವಕಾಶ ಅನ್ನೋದು ಸಿಕ್ಕರೆ ಪ್ರಧಾನಿಯನ್ನ ಕೂಡ ಭೇಟಿ ಮಾಡ್ತಾರೆ ಸಿಎಂ. ಆ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಅವಕಾಶ ಸಿಕ್ತು ಅಂತಂದ್ರೆ ಭೇಟಿ ಆಗ್ತಾರೆ. ಅಲ್ಲೂ ಕೂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ ಸಿಎಂ. 4 MLC ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಭೇಟಿಯನ್ನ ಮಾಡ್ತಾ ಇದ್ದಾರೆ. ವಿದೇಶದಿಂದ ರಾಹುಲ್ ವಾಪಸ್ ಆದ್ರೆ, ವಿದೇಶದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು, ವಾಪಸ್ ಆದ್ರೆ ಅವರನ್ನ ಕೂಡ ಭೇಟಿ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡೇ ಬರಬೇಕು ಅಂತ ಸಿಎಂ ನಿರ್ಧರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಯ ಕುರಿತು ಮಾತುಕತೆ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ದಿನ ಸುಮ್ಮನೆ ಇರಿ, ನವೆಂಬರ್ ಡಿಸೆಂಬರ್ವರೆಗೂ ಏನು ಮಾತಾಡೋಕ್ಕೆ ಬರಬೇಡಿ. ಈ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಲೋಡಿಯೋದು ಬೇಡ ಜೇನುಗೂಡಿಗೆ ಅಂತ ಹೇಳಿದ್ರು ಹೈಕಮಾಂಡ್ ನಾಯಕರು. ಬಟ್ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆಗಳು ಇದೆ. ಒಟ್ಟಿನಲ್ಲಿ ಸಿಎಂ ಸಾಕಷ್ಟು ಪ್ಲಾನ್ಗಳೊಂದಿಗೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಅದರಲ್ಲಿ ಯಾವ್ದ್ಯಾವುದು ಹೋಗಿದ್ದ ಕೆಲಸ ಆಗತ್ತೆ, ಯಾವ್ದ್ಯಾವ್ದು ಆಗದೆ ವಾಪಸ್ ಬರ್ತಾರೋ ಗೊತ್ತಿಲ್ಲ. 2 ದಿನ ಅಲ್ಲೇ ಇರ್ತಾರೆ. 2 ದಿನವೂ ಕೂಡ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ಳಲಾಗಿದೆ. ಮೊದಲಿಗೆ ಕೇಂದ್ರ ಸಚಿವರುಗಳನ್ನು ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುದಾನ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ. ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ.